ನನ್ನ ಮಗ ಬರ್ತಾವನೆ ಈಗ ಕಾನ್ವೆಂಟಿಗೆ ಹೋಗಿದ್ದ ಹೆಚ್ಚು ಕಮ್ಮಿ 3-4 ದಿನ ಆಯಿತು. ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಏನಪ್ಪ ಅಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ, ಸ್ಕೂಲು ಎಲ್ಲನೂ ಸೇರಿಸಿ ಏನು ಬೆವರು ನೋಡಿಲಿ ಹಿಂಗೆ ಬೆವರ್ತಾರೆ. ಏನು ಆಬೇಡ ಕೆಲಸ ಮಾಡ್ದಲ್ಲಿ ಏನಿಲ್ಲ, ಸುಮ್ಮನೆ ಓಡಾಡ್ಕೊಂಡು ಇದ್ರೂ ಇಷ್ಟೊಂದು ಕರ್ಕೊಬರಕ್ಕೆ ಹೋಗಿದ್ದೆ ಅವನ್ನ. ನನ್ನ ಮಗ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಶೂ ಇವೆಲ್ಲ ಬಿಚ್ಚಿ ರ್ಯಾಕಿಗೆ ಇಡ್ತಾನೆ ಅಂದರೆ ಒಳ್ಳೆ ಡಿಸಿಪ್ಲಿನ್ ಹಿಂಗಿರ್ಬೇಕು ಮಗನೇ. ಹೇಳಿ ಆಯಿತಾ? ಬಂದ ತಕ್ಷಣ ಶೂ ಬಿಚ್ಚಾಕ್ಬೇಕು. ಶೂ ಬಿಚ್ಚಾಕ್ಬಿಟ್ಟು ಈಗ ಕೈಕಾಲು ಮಗನ ತೊಳ್ಕೊಬೇಕು. ಕೈಕಾಲು ಶೂ ಸೆಕೆ ಬಿಸಿಲು ಬೆವತಿದೆಯಲ್ಲ, ಕೈಕಾಲನ್ನು ತೊಳ್ಕೊಬಿಟ್ಟು ನೀಟಾಗಿ ಈಗ ಊಟಕ್ಕೆ ಬಾ. ನಾನು ಹಿಡ್ದು ಅಡುಗೆ ಮಾಡ್ತಾವಳೆ, ಏನು ಚೆನ್ನಾಗಿ ಅಡುಗೆ ಮಾಡ್ತಾವಳೆ ನೋಡಿ. ರಾಗಿ ಮುದ್ದೆ, ಪಂಜಾಬಲ್ಲಿ ರಾಗಿ ಮುದ್ದೆ ಉಣ್ತಿದ್ದೀವಿ ನಾವು. ಬಚ್ಚೆ ಕಾನೂನು ಹೆಂಗೈತೆ ಮಗನೇ? ಮೇಡಮ್ ಏನಂದ್ರು ಇವತ್ತು? ಮೇಡಮ್ ಏನಂದ್ರು ನೋಡಿ ಇಲ್ಲಿ ಇದೆ. ಅಲ್ಲಿ ಮಡ್ಕೋಕವಲ್ಲಿ ಹುಡುಗರು ಯಾರೋ ಹೋಗಿ ಮಡ್ಬಿಟ್ಟು ಬಾ. ಏನು ಗರ 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 ಅಂತ ಈಗ ಆಡ್ಕತ್ತಾಳೆ. ನನ್ನ ಬಾಯಿ ಬಂದಂಗೆ ಬೈತಾಳೆ. ಏನು ಆಡ್ತಾಳಪ್ಪ ಅಂದರೆ ಏನು ಮಾಡೋದು ಮುಗಿಗೆ ಕೋಟಿ ಮಾತಾಡ್ತಾಳೆ. ಇವತ್ತು ಏನಪ್ಪ ಅಂದರೆ ಈಗ ವಿಡಿಯೋ ಮತ್ತೆ ಡಿಲೇ ಮಾಡಕ್ಬಿಟ್ಟೆ. ಮತ್ತೆ ಈಗ ಮೊನ್ನೆ ಸ್ಕೂಲ್ಗೆಲ್ಲ ಮಗಿನ ಅಡ್ಮಿಷನ್ ಮಾಡೋಕ್ಕೆ ಅಂತ ಹೋಗಿದ್ದು. ಮಗ ಸ್ಕೂಲ್ಗೆಲ್ಲ ಅಡ್ಮಿಷನ್ ಮಾಡ್ದು. ಇವತ್ತು 2ನೇ ದಿನ, ನಿನ್ನೆ ಇವತ್ತು ಹೋಗಿರೋದು ಸ್ಕೂಲ್ಗೆ. ಈಗ ಮೊನ್ನೆ ಈಗ ಒಂದಿನ ಬುಕ್ಕು ಬಟ್ಟೆ ಎಲ್ಲನೂ ರೆಡಿ ಮಾಡಿ ಇವೆಲ್ಲನೂ ಮಾಡೋ ಅಷ್ಟರಲ್ಲಿ ನಾನೇ ಫುಲ್ ಬ್ಯುಸಿಯಾಗಿ ಹೋಗಿದ್ದೆ. ಡ್ಯೂಟಿ ಎಲ್ಲನ ಇದು ಮಾಡ್ಕೊಂಡು ಅಂತೇಳಿ ಫುಲ್ಲು ಬ್ಯುಸಿ ಶೆಡ್ಯೂಲಲ್ಲೇ ಹೆಂಗೋ ಮಾಡ್ತಾಯಿದ್ದೀವಿ. ಇವಾಗ ಏನಪ್ಪ ಅಂದರೆ ಸ್ಕೂಲ್ಗೆ ಯಾವ ಸ್ಕೂಲು ಇವೊಂದು ಸ್ಕೂಲ್ ಬಂದು ಸೆಂಟ್ ಪೀಟರ್ ಸ್ಕೂಲ್ ಅಂತೇಳಿ, ಈಗ ಪಂಜಾಬ್ ಅಮೃತಸರಲ್ಲಿ ಸೆಂಟ್ ಪೀಟರ್ ಸ್ಕೂಲು ಫಸ್ಟ್ ಸ್ಟ್ಯಾಂಡರ್ಡು. ಈ ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸಿದ್ವಿ. ಸ್ಕೂಲ್ಗೆ ಎಲ್ಲನೂ ಅಡ್ಮಿಷನ್ ಎಲ್ಲ ಮಾಡಾಯಿತು. ಈಗ ನಾವು ಸ್ಕೂಲ್ಗೆ ಹೋಗ್ಬೇಕಿದ್ರೆ ಯೂನಿಫಾರ್ಮು ಸಿಂಪಲ್ ಆಗಿ ಒಂದು ಚಡ್ಡಿ ಅಂಗಿ ಹೊಸ್ಕೊಳ್ಳೋದೇ ಕಷ್ಟ. ಆಗ ಈಗ ಬಟ್ಟೆ ಇವನಿಗೆ 2 ಥರ ಯೂನಿಫಾರ್ಮು, 2 ಶೂಸು, ಆಮೇಲೆ ಅಡ್ಮಿಷನ್ ಫೀಸು. ಆಮೇಲೆ ನಾವು ಹೆಚ್ಚು ಕಮ್ಮಿ ಮಾರ್ಚ್ಗೆ ಏಪ್ರಿಲಿಗೆ ಕರ್ಕೊಬರ್ಬೇಕಿತ್ತು ಸ್ಕೂಲ್ಗೆ. ಆದರೆ ಇವನ್ನ ಆ ಟೈಮಲ್ಲಿ ರಜಾ ಕ್ವಾರ್ಟ್ರು ಎಲ್ಲ ಸಿಗದೇ ಇರೋದ ಕಾರಣ ಕ್ವಾರ್ಟರ್ ಸಿಗಲಿಲ್ಲ. ಹಾಗಾಗಿ ಈಗ ಏನಪ್ಪ ಅಂದರೆ ಈಗ ಲೇಟಾಗಿ ಕ್ವಾರ್ಟರ್ ಸಿಕ್ಕಿರೋದ್ರಿಂದ ಲೇಟಾಗಿ ಸೇರಿಸ್ತು. ಈಗ ಮುಂದೊಂದು ಫೀಸು ಎಲ್ಲ ಒಟ್ಟಿಗೆ ಒಂದು 30,000 ರೂಪಾಯಿ ಎಳೆದು. ನಾವು 30,000 ರೂಪಾಯಲ್ಲಿ ಕಾಲೇಜ್ ಮುಗಿದೋಗಿದ್ದು. ನಮ್ಮದು 1ನೇ ಕ್ಲಾಸಿಂದ ಹಿಡಿದು ಹೆಚ್ಚು ಕಮ್ಮಿ ITI ಕಂಪ್ಲೀಟ್ ಆಗೋವರೆಗೂ ಏನೋ 30,000 ಖರ್ಚು ಮಾಡಿದ್ದೀವಿ. 250ರಿಂದ 300 ರೂಪಾಯಿ ಸ್ಟೈಫೆಂಡ್ ಬರೋದಾಗ 270 ರೂಪಾಯಿ ಬರ್ತಿತ್ತು ಮೊದಲು. ಸ್ಟೈಫೆಂಡ್ ಎಲ್ಲ ಬರ್ತಿತ್ತು. ಈಗ ನಮಗೆ ಈ ಥರ ಆಗಿದೆ. ಏನೋ ನನ್ನ ಮಗಳು ಬಿದ್ದುಬಿಟ್ಲು. ಬೇಡಕನ ಕುದ್ಗಳೆ ಅಂದ್ರೆ ಕೂರಕ್ಕಲ್ಲ. ಕೂರಕ್ಕೆ ಬಿಡ್ತೀಯಾ? ಕೂರಲ್ವಾ? ಕೂರಕ್ಕಲ್ಲ. ತುಪ್ಪತ್ತು ಕೂಡ ಮಗಳ ಚಕ್ರ ಕಾಕಂಬರೋಳ. ಈಗ ನಾವು ಆದಷ್ಟು ಏನಪ್ಪ ಅಂದರೆ ಈಗ ಮನೆ ಸೆಟಪ್ನೊಳನ್ನ ಹೆಂಗೋ ಮಾಡ್ಕೊಂಡಿದ್ದೀವಿ. ಕೊನೆಗೆ ರಾಗಿ ಮುದ್ದೆ ರೆಡಿ ಆಯಿತು. ಸಾಂಬಾರೇನು? ಸೊಪ್ಪಿನ ಸಾರು. ನನ್ನ ಫೇವ್ರೇಟು. ಸಾಂಬಾರು ಬಂದು ಸೊಪ್ಪಿನ ಸಾಂಬಾರು. ಆಮೇಲೆ ನಾವು ಇಲ್ಲಿದ್ದರೆ ಎಲ್ಲನೂ ಮಿಸ್ ಮಾಡ್ಕೊತೀವಿ. ಫ್ಯಾಮಿಲಿ ಇರೋ ಹೊತ್ತಿಗೆ ಮಾತ್ರ ಸೊಪ್ಪಿನ ಸಾರು ಏನೇನಾರು ಸಿಗ್ತಾ ಇರ್ತವೆ. ಇಲ್ಲ ಅಂದರೆ ನಮಗೆ ಒಳ್ಳೆ ಸೊಪ್ಪಿನ ಸಾರೆಲ್ಲ ಏನೂ ಇಲ್ಲ. ಈಗ ಊರಿಗೆ ಬಂದರೆ ಸೊಪ್ಪಿನ ಸಾರು, ಊರಿಗೆ ಬಂದರೆ ಚಿತ್ರಾನ್ನ, ಊರಿಗೆ ಬಂದರೆ ಪುಳಿಯೋಗರೆ ಆಗಿತ್ತು. ಕೊನೆಗೆ ಬಂದು ಕರ್ಕೊಬಂದಿರೋದ್ರಿಂದ ಏನೋ ಒಂದು ಅನುಕೂಲ.
ಆಗ್ತೈತೆ. ಈಗ ನೋಡೋಣ ಏನೇನು ಮಾಡ್ತಾರೆ. ಈಗ ಸ್ವಲ್ಪ ಇನ್ನೊಂದು ಈಗ ತಿರ್ಗಾ ಮಳೆ ಮೋಡ ಬೇರೆ ಶುರುವಾಗಿದೆ, ಸಿಕ್ಕಾಪಟ್ಟೆ ಮಳೆ ಮೋಡ. ಓಹೋ, ಬಟ್ಟೆ ಒಣಗೋದು ಕಷ್ಟ ಇದೆ. ಬಟ್ಟೆ ಎಲ್ಲರೂ ಒಣ ಹಾಕೊಂಡಿದ್ದೀವಿ ನೋಡಿದ್ವಿ, ಬಟ್ಟೆಗೆ ಗ್ಯಾಲರಿಗೆ ಹಾಕೊಂಡಿದ್ದೀವಿ. ಮಳೆ ಉಬ್ಳು ಸ್ಟಾರ್ಟ್ ಆಗಿದೆ. ಉಬ್ಳಿಲ್ಲ. ಸಾಕು ನನಗೆ ಅನ್ನ ಕೊಡುವ. ನನ್ನ ಮಗಳು ಮುದ್ದೆ ಉಣ್ಸಂಗೆ ಆಗಲು ನನಗೆ. ಮುದ್ದೆ ದಪ್ಪ ತಿರ್ಗ ಮುದ್ದೆ ಏನು ದಪ್ಪ ತಿರುತ್ತೀಯಪ್ಪ. ಕರ್ನರಲ್ಲಿ ಬೀಗ್ರೂಟಕ್ಕೆ ಇಕ್ತಾರಲ್ಲ ಅವ್ನು ಸಣ್ಣ ಸಣ್ಣ ಮುದ್ದೆ ವ್ಯರ್ಥಗವ ನಮಗೆ. ನಾನು ಮಕ್ಕಳು ಕರ್ಕೊಂಡು ಕ್ಯಾಂಟೀನ್ಗೆ ಹೋದು. ಕ್ಯಾಂಟೀನ್ಗೆ ಅಂತಂದರೆ ಸ್ವಲ್ಪ ಸಾಮಾನು ಥರನ ಅಂತೇಳಿ ಸಣ್ಣ ಪುಟ್ಟವ. ಅವಳು ನೋಡಿದರೆ ನೀರಿನ ಬಾಟ್ಲು, ಜ್ಯೂಸ್ ಎಲ್ಲನೂ ಎತ್ಕೊತಾಳೆ. ಅದು ಏನು ತಗೊಳಕ್ಕೆ ಬಿಡುತ್ತೆ ಅಲ್ಲ ನಮಗೆ. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಏನಂತ ಬಂದೆ, ತರಕಾರಿ ನಾನು ಮೂಟೆ ತರಕಾರಿ ಮಾಡ್ಕೊಂಡಿದ್ದೀರಾ? ಏನೇ ಏನ ಮೋದೇವಿ ನೋಡಿಲಿ ಹಾಳ ಮಕ್ಕವೇ. ಅವಳು ನೋಡಿ ಚಪ್ಪಲಿ ಹೆಂಗೆ ಬಿಟ್ಟು ಆಗ್ತಾವಳೆ.